ನಂತರ ವೆಲ್ಕಮ್ ಬ್ಯಾಕ್ ಟು ಹಿಸ್ಟ್ರಿ ಕ್ಲಾಸಸ್. ಯಾರು ಹಿಸ್ಟ್ರಿ ಕ್ಲಾಸ್ ನೋಡಕತ್ತೀರಿ ಅವ್ರಿಗೆಲ್ಲ ಮತ್ತೊಮ್ಮೆ ಈ ವಿವೇಕಾನಂದ IAS ಮತ್ತು KS ಅಕಾಡೆಮಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರ. ನೋಡಿದ್ರಿ ಸ್ನೇಹಿತರ, KS ಆಲ್ರೆಡಿ ಪ್ರಿಲಿಮ್ಸ್ ಆಗಿದೆ, ಮೇನ್ಸ್ ಎಕ್ಸಾಮ್ ಬರೆಯಾಕತ್ತಿದ್ರಿ. ಮತ್ತು ಅವು ನೋಟಿಫಿಕೇಶನ್ ಬರ್ತಾವೆ, ESI ಅಂತ, PSI ಅಂತ, PC ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. SSC ಆಗಿರ್ಬೋದು ರೀ, RRB ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, RPF ಪ್ರತಿಯೊಂದು ಎಕ್ಸಾಮ್ಗೆ ಹೇಳಿ ಮಾಡಿಸಿದ ಕ್ಲಾಸಸ್ ಅಂತ ಹೇಳ್ತಾ ಸ್ನೇಹಿತರ, ಹಿಸ್ಟ್ರಿ ಕ್ಲಾಸಸ್ ಆಲ್ರೆಡಿ ಒಂದು 8 ವಿಡಿಯೋಗಳು ನಿರಂತರವಾಗಿ ಮುಗಿದಿರತಕ್ಕಂಥ ನಿಮ್ಮ ಸಹಕಾರದಿಂದ ಮುಗಿದಾವ. ಇದೇ ರೀತಿಯಾಗಿ ಇನ್ನು ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಲೈಕ್ ಮಾಡಿರಿ, ಕಮೆಂಟ್ ಹಾಕಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋಕ್ಕೆ ಮರಿಬೇಡ್ರಿ. ಸ್ನೇಹಿತರೆ, ಶುರು ಮಾಡೋಣ. ಮಾತುಕತೆ ಭಾಳ ಬೇಡ. ನೋಡ್ರಿ ಸ್ನೇಹಿತರ, ಶಾಂತವಾಹನರ ಬಗ್ಗೆ ಅಗದಿ ಶಾರ್ಟ್ ಇರ್ತದ. ಹೆಚ್ಚಿನ ಕ್ವಶನ್ಗಳು ಇಲ್ಲಿಂದನೇ ಬಂದವ. ಇಷ್ಟು ನೋಡ್ಕೊಳ್ರಿ ಸರಿಯಾಗಿ. ಸ್ನೇಹಿತರ, ಮೌರ್ಯರ ಪತನ ನಂತರ ಮೌರ್ಯರಿದ್ದರು. ಮೌರ್ಯರ ನಂತರ ಅಶೋಕನನ್ನು ಮುಗಿಸ್ಕೊಟ್ಟಿದ್ದೀರಿ. ಇವತ್ತು ಮಾರ್ನಿಂಗ ಅಶೋಕನ ಬಗ್ಗೆ ಡೀಟೇಲ್ ನೋಡಿದ್ದೀವಿ. ಅಶೋಕ ಯುದ್ಧ ಯಾವ್ಯಾವ ಮಾಡಿ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಮುಗಿಸ್ಕೊಟ್ಟಿದ್ದೀನಿ ರೀ. ಅಶೋಕನ ಬಗ್ಗೆ ಮೌರ್ಯ ಪಾರ್ಟ್ 2 ಮಾಡಿದ್ದೀನಿ ರೀ. ಒಂದು ಕೇವಲ ಪಾರ್ಟ್ 2 ಅಲ್ಲಿ ಅಶೋಕನ ಬಗ್ಗೆ ಮಾತ್ರ ವಿವರವನ್ನು ಕೊಟ್ಟಿದ್ದೀವಿ ರೀ. ಪಾರ್ಟ್ 2 ಅಂತ ಐತ್ರಿ ಅಶೋಕಂದ, ಇಟ್ ಮೀನ್ಸ್ ಮೌರ್ಯರು ಭಾಗ 2 ಅಂತ ಐತಿ. ಯಾರಿಗೆ ಸಿಕ್ಕಿಲ್ಲ ಇದೇ ಸಬ್ಸ್ಕ್ರೈಬ್ ಮಾಡಿರಿ. ಹೋರಿ ಹಿಸ್ಟ್ರಿ ಪ್ಲೇ ಲಿಸ್ಟ್ ಐತಿ, ಅಲ್ಲಿ ಹೋಗಿ ನೋಡ್ಕೊಡ್ರಿ. ಇದು ಪಾರ್ಟ್ 1ದಾಗ ಮೌರ್ಯರ ಇತಿಹಾಸ, ಅವ್ರು ಹೆಂಗೆ ಬಂದರು, ಎಲ್ಲಿಂದ ಬಂದರು, ಚಂದ್ರಗುಪ್ತ ಅವ್ರ ಬಗ್ಗೆ. ಅದೇ ರೀತಿಯಾಗಿ ಆ ಮೌರ್ಯರು ಏನಾದರೂ ಪತನಾನಂತರ ಅಂದ್ರೆ ಮೌರ್ಯರ ಸಾಮ್ರಾಜ್ಯ ಪತನ ಆದ ನಂತರ ಅವರ ಸಾಮಂತರಾಗಿದ್ದ ಶಾತವಾಹನರು ಸ್ವತಂತ್ರಗೊಂಡರು. ಅವರು ಸ್ವತಂತ್ರ ಘೋಷಣೆ ಮಾಡಿಕೊಂಡು ಸುಮಾರು 400 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದರು. ಶಾತವಾಹನ ರಾಜ್ಯದ ಸ್ಥಾಪನೆಯು ನಿಖರವಾದ ದಿನಾಂಕ ತಿಳಿದಿಲ್ಲ, ಯಾವಾಗ ಸ್ಥಾಪನೆ ಅದು ಗೊತ್ತಿಲ್ಲ. ಒಂದು ಸಾಮ್ರಾಜ್ಯವನ್ನು ಬದಿಗತ್ತಿ ಈ ಸಾಮ್ರಾಜ್ಯ ಬೆಳೆದಿರ್ತದೆ. ಈ ಸಾಮ್ರಾಜ್ಯ ಇಟ್ ಮೀನ್ಸ್ ಶಾತವಾಹನ ಸಾಮ್ರಾಜ್ಯದ ಸ್ಥಾಪಕ ಯಾರು? ಸಿಮ್ಮುಖ. ಮತ್ತು ಆತಗ ಒಂದು ರಾಜಧಾನಿ ಬೇಕೇ ಬೇಕು, ಹೌದಲ್ರಿ? ಆತನ ರಾಜಧಾನಿ ಪ್ರತಿಷ್ಠಾನ ಈಗಿನ ಮಹಾರಾಷ್ಟ್ರ ಮೀನ್ಸ್ ಮಹಾರಾಷ್ಟ್ರದ ಪೈತಾಣ ಅಂತ ಏನೈತಿ ನೋಡ್ರಿ. ಈ ಪೈತಾಣ ಅವಾಗ ಏನೈತ್ರಿ ಪ್ರತಿಷ್ಠಾನ ಎಂಬುದಾಗಿ ನೀವು ಉಲ್ಲೇಖ ಐತಿ, ಅದನ್ನ ನೀವು ನೋಡ್ಬೇಕಾಗ್ತದ. ಇಲ್ಲೇ ನಮ್ಮ ಕರ್ನಾಟಕದ ಸ್ವಲ್ಪ ಮ್ಯಾಲೆ ಹೋದ್ರೆ ನೀವು MH ಸಿಗ್ತದ, ಮಹಾರಾಷ್ಟ್ರ ಸಿಗ್ತದ. ಈ ರೀತಿಯಾಗಿ ನಮ್ಮ ಕರ್ನಾಟಕ ಏನೈತಿ ನೋಡ್ರಿ, ಇಲ್ಲಿ ಮಹಾರಾಷ್ಟ್ರ ಬರ್ತದ. ಈ ಮಹಾರಾಷ್ಟ್ರದ ಅಲ್ಲಿ ಈಗ ಪ್ರೆಸೆಂಟ್ಲಿ ಅದು ಏನೈತಿ ಅಂದ್ರೆ ಪೈತಾನ್ ಅಂತ ಐತಿ. ಪೈತಾನ್ ಮತ್ತು ಕಂಪ್ಯೂಟರ್ ಕೋರ್ಸ್ ಅಲ್ಲ, ಪೈತಾನ್ ಅಂತ ಅಲ್ಲಿ ಒಂದು ಊರ್ ಐತಿ. ಆ ಪೈತಾನ್ ಆಗ ಪ್ರತಿಷ್ಠಾನ ಅಂತಿತ್ತು. ಅದೇ ಶಾತವಾಹನ ರಾಜ್ಯ. ಶಾತವಾಹನ ಪ್ರಮುಖ ಅರಸುಗಳು ಬರ್ತಾರ, ಎಲ್ಲರದು ನೋಡೋದು ಬೇಡ. ಕ್ವಶನ್ ಏನೈತೆ ಅಲ್ಲಿ ಒಂದು ಹಾಲ ಬರ್ತಾನ, ಅದಂತರ ಗೌತಮಿ ಪುತ್ರ ಶಾತಕರ್ಣಿ ಅಂತ ಬರ್ತಾನ. ಈ ಹಾಲನ ಬಗ್ಗೆ ಅಷ್ಟು ಕ್ವಶನ್ ಆಗ್ತದೆ ಗೊತ್ತಿಲ್ಲ, ಬಟ್ ಗೌತಮಿ ಪುತ್ರ ಶಾತಕರ್ಣಿ ಮಾತ್ರ ಬಹಳ ಕ್ವಶನ್ ಆಗಿರೋದು ನೀವು ನೋಡ್ತೀರಿ. ಗೌತಮಿ ಪುತ್ರ ಶಾತಕರ್ಣಿ ಪ್ರಮುಖವಾದ ಅರಸನಾಗಿರ್ತಾನ, ಆದ್ದರಿಂದ ಕ್ವಶನ್ ಆಗ್ತಾ. ಅದಂತರ ವಸಿಷ್ಠ ಪುತ್ರ ದಳವಾಯಿ ಅಂತ ಬರ್ತಾನ, ವಸಿಷ್ಠ ಪುತ್ರ ದಳವಾಯಿ. ಅದಂತರ ಯಜ್ಞಶ್ರೀ ಅಂತ ಬರ್ತಾನ. ಹಾಲ ಶಾತವಾಹನರ 17ನೇ ದೊರೆ. ಈ ಹಾಲ ಶಾತವಾಹನರ 17ನೇ ದೊರೆಯಾಗಿರ್ತಾನ. ಇವನಿ ಸ್ವಂತ ವಿದ್ವಾಂಸನಾಗಿದ್ದು ಪ್ರಾಕೃತಿಕ ಭಾಷೆಯಲ್ಲಿ. ಇದು ಕ್ವಶನ್ ಆಗ್ತದೆ, ಇವನ ಬಗ್ಗೆ ಅತಿ ಹೆಚ್ಚಾಗಿ ಕ್ವಶನ್ ಆಗೋದಿದೆ. ಹಾಲನ ಕೃತಿ ಯಾವ್ದು ಕೇಳ್ತಾರ. ಹಾಲನ ಕೃತಿ ಯಾವುದಂತಂದ್ರೆ ಗಾತ ಸಪ್ತಸತಿ. ಇದು ಯಾವ ಭಾಷೆಯಲ್ಲಿ ಐತೆ ಅಂದ್ರೆ ಪ್ರಾಕೃತಿಕ ಭಾಷೆಯಲ್ಲಿ ಇರುವುದು. ನೀವು ಗಮನಕ್ಕೆ ತಗೊಳ್ರಿ, ಪ್ರಾಕೃತಿಕ ಭಾಷೆಯಲ್ಲಿರೋ ಗತಾ ಸಪ್ತಸತಿಯನ್ನು ಬರೆದವರು ಹಾಲ ಯಾವ ರಾಜವಂಶಕ್ಕೆ ಸಂಬಂಧಪಟ್ಟ ಶಾತವಾಹನರು. ಶಾತವಾಹನರ 17ನೇ ದೊರೆಯಾದಂತಹ ಹಾಲ ಪ್ರಾಕೃತ ಭಾಷೆಯಲ್ಲಿ ಗತಾ ಸಪ್ತಮಿ ಕೃತಿಯನ್ನು ರಚನೆ ಮಾಡ್ತಾನೆ. ಅದಾದ ನಂತರ ಬರುವುದು ಯಾರಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಅಲ್ಲ ಹೇಳಿದ್ದೇನೆ ಕ್ವಶನ್, ಹೆಚ್ಚಿನ ಕ್ವಶನ್ ಈ ರಾಜ್ಯನಿಂದನೇ ಬರ್ತಾವ, ಯಾಕಂದ್ರೆ ಈತ ಪ್ರಮುಖವಾದ ಅರಸ. ಗೌತಮಿ ಪುತ್ರ ಶಾತಕರ್ಣಿ ಸಾಮಾನ್ಯ ಶಕ 106ರಿಂದ 137 ಈತನ ಆಳ್ವಿಕೆ ಇರ್ತದೆ. ಈ ಆಳ್ವಿಕೆಯು ಸಹ ಪ್ರಮುಖ ಆಗ್ತದೆ. ಕ್ರೊನಾಲಜಿಕಲ್ ಆರ್ಡರ್ ಒಳಗೆ ಬರೆಯುವಾಗ ಇವು ನಿನಗೆ ಇಂಪಾರ್ಟೆಂಟ್ ಆಗ್ತಾವ, ಈ ಡೇಟ್ಗಳು ಇಂಪಾರ್ಟೆಂಟ್ ಆಗ್ತಾವ. ಗೌತಮಿ ಪುತ್ರ ಶಾತಕರ್ಣಿ ಸಾಮಾನ್ಯ ಶಕ 106ರಿಂದ 130. ಹಾಲ ಅಸಕ್ತ ಉತ್ತರಾಧಿಕಾರಿಯಿಂದಾಗಿ ಶಾತವಾಹನರ ಅಧಿಕಾರಕ್ಕೆ ತೀವ್ರ ಹಿನ್ನಡೆ ಆಗ್ತದ. ಸ್ನೇಹಿತರ, ಇಲ್ಲೇನಾಗ್ತದ, ಹಾಲನ ಅಸಕ್ತ ಉತ್ತರಾಧಿಕಾರಿ ಶಾತವಾಹನರ ಅಧಿಕಾರ ತೀವ್ರ ಹಿನ್ನಡೆ ಆಗ್ತದ. ಆದರೆ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನು ಪುನಃಸ್ಥಾಪಿಸ್ತಾನ. ಈತನನ್ನು ಏನಂತ ಕರ್ತಾರೆ? ಇಲ್ಲ ಒಂದು ನಿಮಿಷ, ಶಕ ಯೌವನ ವ್ಯವಹಾರ ನಿರ್ಮೂಲಕನೆಂದು ಸಹ ಇವತ್ತನ್ನು ಗುರುಸ್ಯಾರ. ಇವನ ಶಕರ ದೊರೆ ನಹಪಾಣನನ್ನು ಸೋಲಿಸಿದನು. ಶಕರ ದೊರೆ ಅಂದ್ರೆ ಆತನ ಸಮಕಾಲೀನಾಗಿರ್ತಾರ. ಯಾರಂದ್ರ ಶಕರ ದೊರೆ ನಹಪಾಣನನ್ನು ಸೋಲಿಸ್ತಾನ ಮತ್ತು ನಹಪಾಣನನ್ನು ಬೆಳ್ಳಿಯ ನಾಣ್ಯಗಳನ್ನು ತನ್ನ ರಾಜ್ಯ ಮುಂದಿರೋದಕ್ಕೆ ಪುನರ್ಮುದ್ರಿಸ್ತಾನ. ಇಲ್ಲಿ ನಿಮಗೆ ಕ್ವಶನ್ ನಾಣ್ಯಗಳ ಬಗ್ಗೆ ರೀಸೆಂಟ್ಲಿ ಕ್ವಶನ್ ಆಗ್ತದ.
ನಿನ್ನೆ ನಡೆದಿರ್ತಕ್ಕಂಥ ಎಕ್ಸಾಮ್ನಲ್ಲೂ ಕ್ವಶನ್ ಆಗಿರ್ತದೆ. ಅದರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಟ್ಕೊಳ್ರಿ, ಸರಿಯಾಗಿ ನೋಡ್ಕೊತೋಗ್ರಿ. ಯಾವ ರಾಜ್ಯವಂಶದಲ್ಲಿ ಯಾವ್ಯಾವ ಮುದ್ರೆಗಳು ಬಂದು ಪ್ರಮುಖವಾಗ್ತದ. ನಹಪಾನ ಆತನ ಬೆಳ್ಳಿ ನಾಣ್ಯಗಳಿತ್ತು, ಅದನ್ನು ಇವ ತಗೊಂಡು ಬಂದ. ತನ್ನದೇ ಆದ ಒಂದು ರಾಜ್ಯ ಮುದ್ರೆ ಇರ್ತದ, ಆ ರಾಜ್ಯ ಮುದ್ರೆಯೊಂದಿಗೆ ಮತ್ತೆ ಪುನರ್ ಮುದ್ರಿಸ್ತಾನ. ಅವತನ ಚಲಾವಣೆಗೆ ತರ್ತಾನ. ಅವನ ತಾಯಿ ಇರ್ತಾಳ, ಅವನ ತಾಯಿ ಹೆಸರು ಏನಂತ ನಿಮ್ಗೆ ಕ್ವಶನ್ ಆಗಿರ್ತದ. ಗೌತಮಿ ಬಾಲಶ್ರೀ ನಾಸಿಕ ಗುಹಾ ಶಾಸನದಲ್ಲಿ ದಾಖಲಿಸಿದ್ದಾಳೆ. ಗೌತಮಿ ಪುತ್ರ ಶಾತಕರ್ಣಿ ಅದನ್ರಿ ಅವನ ಮಗ ಅಂದ್ರೆ ಗೌತಮಿ ಬಾಲಶ್ರೀ ಅದಾಳ. ಆ ಗೌತಮಿ ಬಾಲಶ್ರೀ ಮಗ ಗೌತಮಿ ಪುತ್ರ ಶಾತಕರ್ಣಿ ತನ್ನ ತಾಯಿ ಹೆಸರನ್ನು ಮೊದಲು ಇಟ್ಕೊಂಡಾರ. ಇದಕ್ಕೆ ನೀವು ಇಂಪಾರ್ಟೆಂಟ್ ಕೊಡ್ರಿ. ಗೌತಮಿ ಪುತ್ರ ಶಾತಕರ್ಣಿ ಅವ ಏನು ಮಾಡಿದಂದ್ರೆ ಅಶ್ವಮೇಧ ಯಾಗವನ್ನು ಮಾಡ್ತಾನ ಅಂಥೇಳಿ ಗೌತಮಿ ಬಾಲಶ್ರೀ ಅಂದ್ರೆ ಅವನ ತಾಯಿ ಹೇಳ್ಕೊಳ್ತಾಳ. ತ್ವೈಸಮುದ್ರ ಪಿತವಾಹನ ಇದು ನೋಡ್ರಿ, ತ್ವೈಸಮುದ್ರ ತ್ವಯಪಿತವಾಹನ ಶಕಯೌವನ ಪ್ಲವಾಹನ ನಿಸೂದನ ಅವನ ಪ್ರಮುಖ ಬಿರುದುಗಳು. 2 ಬಿರುದುಗಳು ಕೊಟ್ಟಿವಿ. ಹೆಚ್ಚು ಕ್ವಶನ್ ಆಗಿದ್ದು ಇದ ತ್ವೈಸಮುದ್ರ ತ್ವಯಪಿತವಾಹನ ಶಕ ಯೌವನ ಪ್ಲವಹನ ನಿಸೂದನ ಈತನ ಬಿರುದುಗಳದವ. ಯಾರ ಬಿರುದುಗಳು ಅಂತ ಕೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ, ಆತನ ತಾಯಿ ಹೆಸರು ಗೌತಮಿ ಬಾಲಶ್ರೀ. ಇವಳು ಸಹ ಪ್ರಮುಖ ಆಗ್ತಾಳೆ. ನಾಸಿಕ ಗುಹಾ ಶಾಸನ ಪ್ರಮುಖ ಆಗ್ತದೆ. ಕಲೆ ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ಶಾಂತವಣ್ಣರು ಕೊಡುಗೆ ಬರೋದು. ಅವರು ಅನೇಕ ಇವರು ಸಹ ಬೌದ್ಧ ಸ್ತೂಪಗಳಿರ್ಬೋದು, ವಿಹಾರಗಳಿರ್ಬೋದು, ಚೈತ್ಯಾಲಯಗಳು ನಡೆಸ್ತಾರೆ. ಇವರು ಎಲ್ಲೆಲ್ಲಿ ಕಂಡು ಬರ್ತಾವ, ಅಮರಾವತಿ ಆಗಿರ್ಬೋದು, ನಾಗಾರ್ಜುನ ಕೊಂಡ ಆಗಿರ್ಬೋದು, ಕಾರ್ಲೆ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು. ಇವತ್ತಿಗೆ ಯಾಕೆ ಸರ್ ಹೇಳ್ತೀರಿ ಕ್ವಶನ್ ಆಗಿದ್ದಾವೆ, 100% ಕ್ವಶನ್ ಆಗಿದ್ದಾವೆ ಸ್ನೇಹಿತರೆ, ಮುಂದೂ ಆಗ್ತಾವ. ರೀಸೆಂಟ್ಲಿ ನಮ್ಮ ಕೆ ಎದವ್ರು ಏನು ಮಾಡ್ತಾರೆ, ಹೊಂದಿಸಿ ಬರೀರ್ ಕಡೆ ಭಾಳ ಫೋಕಸ್ ಮಾಡತ್ತಾರೆ. ನೀವು ನೋಡಿದ್ರಲ್ರಿ, ಹೊಂದಿಸಿ ಬರೀಗಿರಿ. ಹೊಂದಿಸಿ ಬರೀಗಿರಿ ಅಂದ್ರೆ ಏನ್ರಿ ಸರ? 1 ನಿಮಿಷ, 1 2 3 ಇದು ಸಾರಿ, ಈಗ ಕ್ಲಿಯರ್ ಮಾಡ್ಯಾತೀನಿ, ಸಾರಿ. ಇದು 1 ಇದು 2 3 4 ಸ್ನೇಹಿತರೆ, ಇಲ್ಲಿ ಎ ಕೊಟ್ಟಿರ್ತಾರೆ, ಈಚೆ ಕಡೆ ಬಿ ಕೊಟ್ಟಿರ್ತಾರೆ, ಹೌದಲ್ರಿ? ಈಚೆ ಕಡೆ ಒಂದು ಲಿಸ್ಟ್ನ ಕೊಟ್ಟಿರ್ತಾರೆ, ಈಚೆ ಕಡೆ ಒಂದು ಲಿಸ್ಟ್ನ ಕೊಟ್ಟಿರ್ತಾರೆ. ಆ ಲಿಸ್ಟ್ ಒಳಗೆ ಏನು ಮಾಡ್ತಾರೆ, ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಕಾರ ಈ ಕೆಳಗೆ ನೀಡಿರುವ ರಾಜವಂಶಗಳನ್ನು ಮತ್ತು ಅವರು ಸ್ಥಾಪಿಸಿರುವ ಪ್ರಮುಖ ನಗರಗಳ ಊರುಗಳು ಅಥವಾ ಎಲ್ಲಿದಾವ ಅಂತ ಕೊಡ್ತಾರೆ. ಅವಾಗ ನೀವು ಇಂಪಾರ್ಟೆಂಟ್ ಅವ್ರು ಎಷ್ಟು ಚಂದ ಕ್ವಶನ್ ತಗೋತಾರೆ. ಎ ಮಾತ್ರ ಸರಿ ಎಂದು ಬರ್ತದೆ, ಎ ಮತ್ತು ಬಿ ಮಾತ್ರ ಸರಿ, ಎ ಸಿ ಸರಿ, ಯಾವುದೂ ಅಲ್ಲ ಕೊಡ್ತಾರೆ. ಆದ್ದರಿಂದ ನೀವೇನು ಮಾಡಿರಿ, ರೀಸೆಂಟ್ಲಿ ಏನು ಕ್ವಶನ್ ಪೇಪರ್ ನಿಮ್ಮ ಕಡೆಯಿಂದ ಎಕ್ಸೆಪ್ಟ್ ಮಾಡತ್ತೈತಿ ಅದಕ್ಕೆ ನೀವು ರೆಡಿ ಆಗಿರಿ. ಸುಮ್ಮನೆ ಪಾಲ್ತು ಓದ್ಕೋತದೆ ಒಟ್ಟ ಸಕ್ಸಸ್ ಸಿಗೋಲ್ಲ. ಅದಕ್ಕೆ ಇವು ಏನಾಗ್ತಾವೆ, ಇವು ಪ್ರಮುಖ ಆಗ್ತಾವ. ಎಲ್ಲೆಲ್ಲಿ ನೋಡ್ರಿ, ಅಮರಾವತಿ ಆಗಿರ್ಬೋದು, ನಾಗಾರ್ಜುನ ಕೊಂಡ ಆಗಿರ್ಬೋದು, ಕಾರ್ಲೆ ಆಗಿರ್ಬೋದು, ನಾಸಿಕ, ಕನ್ನೇರಿ ಈ ಕಡೆ ಏನು ಬರ್ತದ, ಶಾಂತವಣ್ಣರದ ಕಂಡು ಬರ್ತದೆ. ಸ್ನೇಹಿತರೆ, ಇಷ್ಟು ಏನೈತಿ ಶಾಂತವಣ್ಣರ ಬಗ್ಗೆ ಅಗದಿ ಶಾರ್ಟ್ ಐತ್ರಿ. ಬಟ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆದ್ದರಿಂದ ಸರಿಯಾಗಿ ಕ್ಲಾಸ್ ಕೇಳ್ಕೊಡ್ರಿ. ಸಾಧ್ಯವಾದರೆ ಎಲ್ಲೋ ಸ್ಕೂಲ್ ಹಾಕೊತಿರ್ತೀರ, ಸುಮ್ಮನೆ ನೆನಪು ಮಾಡ್ಕೊಂಡು ಕೊಲಹಾಳಿ ಮೇಲೆ ಬರ್ಕೋತ ಹೋಗ್ರಿ, ನೆನಪಾಗ್ತದೆ. ನೆನಪಾಗ್ಲಿಕ್ಕಂದ್ರೆ ಬುಕ್ಸ್ ತೆಗೆದು ಓದ್ರಿ. ಇದಕ್ಕಿಂತ ಹೆಚ್ಚಿನ ನಾಲೆಜ್ ವಿಡಿಯೋಗಳು ಅದಾವ, ಅದನ್ನು ಸಹ ನೋಡ್ರಿ. ಬಟ್ ನಾ ಹೇಳೋದು ಒಂದು, ನೀವು ಯಾರು ಬೇಕಾದ್ರೆ ವಿಡಿಯೋ ನೋಡ್ರಿ, ಅವ್ರು ಕಂಪ್ಲೀಟ್ ಮಾಡಿ ಕೊಟ್ಟಿರ್ಬೇಕು ಯಾವುದೇ ಆದರೂ. ಯಾಕಂದ್ರೆ ಒಂದು ವಿಡಿಯೋನ ಒಬ್ಬರು ನೋಡೋದು ಒಂದು ಬೇಡದ. ಈಗಿನ ಜನ್ರೇಷನ್ ಸಕ್ಸಸ್ ಕನ್ಸಿಸ್ಟೆನ್ಸಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನಿರಂತರತೆ ಪ್ರಮುಖವಾಗಿರ್ತದೆ. ಆದ್ದರಿಂದ ನಿರಂತರವಾಗಿ ಕ್ಲಾಸಸ್ಗಳನ್ನ ನೋಡ್ರಿ, ನಿರಂತರವಾಗಿ ಅಧ್ಯಯನ ಮಾಡಿ ಮುಂದೆ ಬರುವ ಪರೀಕ್ಷೆಗಳನ್ನು ಎದುರಿಸಿ ಸೆಲೆಕ್ಷನ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇರಲಿ ಅಂತ ನನ್ನ ವೈಯಕ್ತಿಕ ಮತ್ತು ಈ ವಿವೇಕಾನಂದ IAS ಮತ್ತು KS ಅಕಾಡೆಮಿ ವತಿಯಿಂದ ಹಾರೈಸ್ತೀನಿ ಸ್ನೇಹಿತರ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್.